ಗಡಿಯಾರಕ್ಕೆ ನಿಂತ್ಕೊಳ್ಳೋಕೆ ಟೈಮ್ ಇಲ್ಲ. ಆ ಕಾಲಗಣನೆಗೆ ಕ್ಯಾಲೆಂಡರ್ ಹಾಳೆಗಳು ಹತ್ತಿರ ಆಗ್ತಿವೆ. ಹಾಗಾದ್ರೆ ಅಧಿಕಾರ ಹಸ್ತಾಂತರಕ್ಕೆ ಟೈಮು ಡೇಟು ಹತ್ತಿರ ಆಯ್ತಾ? ಆರ್ ಅಶೋಕ್ ಮಾತ್ರ ಡೇಟ್ ಸಮೇತ ಭವಿಷ್ಯ ಹೇಳ್ತಿದ್ದಾರೆ. ಇದಕ್ಕೆ ಪರಮೇಶ್ವರ್ ಮಾತ್ರ ಹೈಕಮಾಂಡ್ ಅವತ್ತು ಏನು ಹೇಳಿಲ್ಲ ಅಂತ ಹೇಳ್ತಾ ಸಿಎಂ ಅನ್ನ CLP ಆಯ್ಕೆ ಮಾಡಿದೆ ಅಂತ ಸಂದೇಶ ದಾಟಿಸಿ ಹೊಸ ಆಟ ಕಟ್ಟದಂಗೆ ಕಾಣಿಸ್ತಿದೆ. 15-16 ಫಿಕ್ಸ್. ಬದಲಾಗಿಲ್ಲ ಅಂದ್ರೆ DK ಶಿವಕುಮಾರ್ ಒದ್ದು ಕಿತ್ಕೊಂಡ್ಬಿಡ್ತೀನಿ ಅಂತ ಹೇಳಿದಾರಲ್ಲ. ಮ್ಯೂಸಿಕಲ್ ಚೇರ್ ಟ್ರಾನ್ಸ್ಫರ್ ಆಗೋದು ಗ್ಯಾರಂಟಿ. ಇದು ಗೋಡೆ ಗಡಿಯಾರದ ಸದ್ದಲ್ಲ, ಅಧಿಕಾರ ಹಸ್ತಾಂತರಕ್ಕೆ ಹತ್ತಿರವಾಗ್ತಾ ಇರುವ ಎದೆ ಬಡಿತದ ಸದ್ದು. ಕಾಂಗ್ರೆಸ್ನ ಕೋಟೆ ಒಳಗಿನ ಈ ಪಿಸುಮಾತೆ ಬಿಜೆಪಿ ಕಿವಿ ಎದ್ದು ನಿಂತಿದೆ. ಕಾಲನ ಮಹಿಮೆ ಪ್ರಸ್ತಾಪಿಸಿ ಈ ದಿನ ಸಿಎಂ ಸೀಟು ಟ್ರಾನ್ಸ್ಫರ್ ಅಂತ ಥೇಟ್ ಜ್ಯೋತಿಷಿ ರೀತಿ ಕವಡೆ ಹಾಕಿ ಭವಿಷ್ಯ ಹೇಳ್ತಿದ್ದಾರೆ. ಗ್ಯಾರಂಟಿ ಮ್ಯೂಸಿಕಲ್ ಚೇರ್ ಟ್ರಾನ್ಸ್ಫರ್ ಆಗೋದು ಫಿಕ್ಸ್. ನವೆಂಬರ್ 15 ಅಥವಾ 16 ಅಶೋಕ್ ಪವರ್ಫುಲ್ ಭವಿಷ್ಯ. ಪಡಸಾಲೆ ಯಾವುದೇ ಇರಲಿ, ಮಾತ್ ಮಾತ್ರ ಅದೊಂದೇ, ಯಾವಾಗ ಸಿಎಂ ಬದಲಾವಣೆ? ಈ ಮೇ ತಿಂಗಳಾನ, ನವೆಂಬರ್ರ, ಡಿಸೆಂಬರ್ಗ ಅನ್ನೋ ಸಹಜ ಪ್ರಶ್ನೆ. ಇದಕ್ಕೆ ಇಲ್ಲ ಪೂರ್ತಿ 5 ವರ್ಷ ಸಿದ್ದು ಸರ್ಕಾರ ಅನ್ನೋ ಉತ್ತರ. ಆದ್ರೆ ಈ ಮಾತಿಗೆ ಅಷ್ಟು ದಮ್ಮಿಲ್ಲ. ಪವರ್ ಶೇರಿಂಗ್ ಆಗಿದ್ಯಾ ಅನ್ನೋದು ಆ 4-5 ಜನ ಮಾತ್ರ ಬಲ್ಲರು. ಅದರಲ್ಲೂ ವಿಪಕ್ಷ ನಾಯಕ ಆರ್ ಅಶೋಕ್ ವರ್ಷ ತಿಂಗಳು ಲೆಕ್ಕ ಅಲ್ಲ, ಇಂಥದ್ದೇ ಡೇಟ್ ಅಂತ ಪವರ್ ಶೇರಿಂಗ್ ಪವರ್ಫುಲ್ ಭವಿಷ್ಯ ಹೇಳಿದ್ದಾರೆ. ನವೆಂಬರ್ ಮೋಸ್ಟ್ಲಿ 15 ಅಥವಾ 16 ಇರಬೇಕು. ಅವತ್ತು ಮ್ಯೂಸಿಕಲ್ ಚೇರ್ನ ಶೀಟಿ ಹೊಡೆಯುತ್ತೆ. ಸಿದ್ದರಾಮಯ್ಯ ಬದಲಾಗ್ತಾರೆ ಸರ್ ಸಿಎಂ ಮಾಡೇ ಆಗೇಬೇಕಲ್ಲ. ಒದ್ದು ಕಿತ್ಕೊಂತಾರೆ. ಇಲ್ಲ ಅಂದರೆ ಬದಲಾಗಿಲ್ಲ ಅಂದರೆ DK ಶಿವಕುಮಾರ್ ಒದ್ದು ಕಿತ್ಕೊಂಡ್ಬಿಡ್ತೀನಿ ಅಂತ ಹೇಳಿದಾರಲ್ಲ. ಅವರು DK ಶಿವಕುಮಾರ್ ಅಮಾವಾಸ್ಯೆ ಇದ್ದರೆ ಪೌರ್ಣಮಿ ಇದ್ದರೆ ಅವ್ರ ಅಧಿಕಾರ ತಗೊಳಲ್ಲ. ಅವರು ಶಿವನ ಭಕ್ತರಲ್ಲ, ಅವರೇ ಹೇಳ್ಕೊಂಡಂಗೆ. ಅದು ಯಾವ ಶಿವನೋ ಗೊತ್ತಿಲ್ಲ. ಅವ್ರು ಹೇಳಿರೋ ಪ್ರಕಾರ ಅವತ್ತೇ ನಾನು ಅಮಾವಾಸ್ಯೆ ಪೌರ್ಣಮಿ ಇದ್ದರೆ ತಗೊಳಲ್ಲ. ಇಲ್ಲ ಅಂದರೆ 15-16 ಫಿಕ್ಸ್ ಡೇಟ್ ಗ್ಯಾರಂಟಿ ಟ್ರಾನ್ಸ್ಫರ್. ಮ್ಯೂಸಿಕಲ್ ಚೇರ್ ಟ್ರಾನ್ಸ್ಫರ್ ಆಗೋದು ಗ್ಯಾರಂಟಿ. ನವೆಂಬರ್ 15 ಅಥವಾ 16 ಆವತ್ತೇನಾದ್ರೂ ಅಮಾವಾಸ್ಯೆ ಹುಣ್ಣಿಮೆ ಇದ್ರೆ ಸ್ವಲ್ಪ ಡೇಟ್ ಚೇಂಜ್. ಕಾರಣ ಶಿವಭಕ್ತ ಶಿವಕುಮಾರ್ ಆ ದಿನ ಹಸ್ತಾಂತರಕ್ಕೆ ಒಪ್ಲಿಕ್ಕಿಲ್ಲ ಅಂತ ಅಶೋಕ್ ಕಣಿ ಹೇಳಿದ್ದಾರೆ. ಸದ್ಯ ಈ ಮಾತೆ ಹಸ್ತದಲ್ಲಿ ಸಂಚಲನ ಎಬ್ಸಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ಒಳಗಿನ ಗುದ್ದಾಟ ಪ್ರಸ್ತಾಪಿಸಿ ತಿವಿದು ಬಿಜೆಪಿ ಮನೆಗಿರುವ ಬಾಗಿಲುಗಳ ಲೆಕ್ಕ ಹೇಳಿದ್ದಾರೆ. ಏನಾಯ್ತ್ರಿ ನಿಮ್ ವಕ್ಫ್ ಹೋರಾಟ ಪ್ರಾರಂಭ ಆಯ್ತಾ? ಪ್ರಾರಂಭ ಆಗೋಕ್ಕಿಂತ ಮುಂಚೆನೆ ಮುಚ್ಚಾಕ್ಬಿಟ್ರಲ್ಲ. ಅದ್ರ ಬಗ್ಗೆ ಮಾತಾಡಕ್ ತಯಾರಿಲ್ಲ. ಕೌನ್ಸಿಲ್ನಲ್ಲಿ ಇರ್ಬೋದು, ಅಸೆಂಬ್ಲಿನಲ್ಲಿ ಇರ್ಬೋದು, ಮುಖಭಂಗ ಆಯ್ತಲ್ಲ ನಿಮಗೆ. ಬಿಜೆಪಿ ಅವರು ಎಷ್ಟು ಅಸಮರ್ಥರಿದ್ದಾರೆ ಅಂದರೆ, ಅವ್ರು ಎಷ್ಟು ಅಸಹಾಯಕರಿದ್ದಾರೆ ಅಂದರೆ, ಪಾಪ ಗವರ್ನರ್ ಕಚೇರಿ, IT, ED, CBI ಮತ್ತು ಕೇಂದ್ರ BJP ಸರ್ಕಾರದ ನೆರಳಲ್ಲಿ ನೀವೆಲ್ಲರೂ ಬದುಕ್ತಾ ಇದ್ದೀರಾ. ನಿಮ್ಮದಾದಂಥ ಯಾವುದೇ ರೀತಿಯಾದಂಥ ಇಲ್ಲ. ನಿಮ್ಮ ಮನೆ ಒಂದು 3 ಅಲ್ಲ 100 ಬಾಗಿಲಾಗಿದೆ. ಅಶೋಕ್ ಮಾತಿಗೆ ಗೃಹ ಸಚಿವ ಪರಮೇಶ್ವರ್ ಸಹ ತಿರುಗೇಟು ಕೊಟ್ಟಿದ್ದಾರೆ. ಆರ್ ಅಶೋಕ್ ಯಾವಾಗ ಭವಿಷ್ಯ ಹೇಳೋದನ್ನ ಕಲ್ತ್ರು ಅಂತ ಗೊತ್ತಿಲ್ಲ. 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಅಂತ ಅಂದ್ಕೊಂಡಿದ್ದೀವಿ. 2.5 ವರ್ಷ ಮಾತ್ರ ಕಂಡೀಷನ್ ಅಂತ ಹೈಕಮಾಂಡ್ ಹೇಳಿರೋ ಬಗ್ಗೆ ಗೊತ್ತಿಲ್ಲ. ಆದ್ರೆ CLP ಸಭೆಯಲ್ಲಿ ಸಿಎಂ ಆಯ್ಕೆ ಆಯ್ತು ಎಂಬ ಪರಂ ಕೆದಕಿದ ಪದಕೋಶ DKಶಿಗೆ ಹಸ್ತಾಂತರ ಸಲೀಸಲ್ಲ ಅನ್ನೋ ಸಂದೇಶ ದಾಟಿಸಿದ್ದಾರೆ. ಅವ್ರು ಯಾವಾಗ ಜ್ಯೋತಿಷ್ಯ ಕಲ್ತ್ಕೊಂಡಿದ್ರೋ ಗೊತ್ತಿಲ್ಲ ನನಗೆ. ಆದರೆ ಅಂತ ಯಾವುದೇ ಬೆಳವಣಿಗೆ ಇಲ್ಲ. ಮುಖ್ಯಮಂತ್ರಿಗಳು 5 ವರ್ಷ ಕೂಡ ಅವರೇ ಇರ್ತಾರೆ ಅಂಥೇಳಿ ನಾವೆಲ್ಲ ಅಂದ್ಕೊಂಡಿದ್ದೇವೆ. ಹೈಕಮಾಂಡ್ಸ್ ನಾಲೆಡ್ಜ್ ಅವರೇ ಮಾಡಿದ್ದು. ಆ ಸಂದರ್ಭದಲ್ಲಿ ಇವರು ಬರೀ 2.5 ವರ್ಷ ಇರ್ತಾರೆ, ಆಮೇಲೆ ಇನ್ನೇನೋ ಯೋಚನೆ ಮಾಡೋಣ ನಾವು ಮುಂದಕ್ಕೆ ಅಂತ ಏನು ಹೇಳಿಲ್ಲ. ಆಯ್ಕೆ ಮಾಡಿದ್ರು, CLPಯಲ್ಲಿ ಆಯ್ಕೆ ಆಯಿತು, ಮತ ಹಾಕಿದ್ರು. ಆ ಸಂದರ್ಭದಲ್ಲಿ ಅವರನ್ನು ಆಯ್ಕೆ ಮಾಡಿದ ಮೇಲೆ ಅವರನ್ನ CLP ನಾಯಕರು ಅಂತ ಘೋಷಣೆ ಮಾಡಿದ್ರು. ಈ ಹೊಸ ಬಾಂಬ್ ಸಿಡಿಸಿದ ಆರ್ ಅಶೋಕ್ ಹಸ್ತದೊಳಗಿನ ವಿಪ್ಲವ ಕಾಣಲು ಬಯಸಿದಂತಿದೆ. ಇದಕ್ಕೆ ಮ್ಯೂಸಿಕಲ್ ಚೇರ್ ಆಟಕ್ಕೆ ಡಾಕ್ಟರ್ ರೀತಿ ಡೇಟ್ ಕೊಟ್ಟಿದ್ದಾರೆ. ಆದ್ರೆ ಅಧಿಕಾರ ಹಸ್ತಾಂತರ ಅನ್ನೋದಕ್ಕೆ ಆಪರೇಷನ್ನ ನಾರ್ಮಲ್ಲ ಅನ್ನೋದಷ್ಟೇ ಕುತೂಹಲ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.